ಚಕ್ರಗಳು ಒಂದೊಂದು ಚಕ್ರದ ವಿಚಾರ, ಅದರ ಸ್ಪೆಷಾಲಿಟಿ ತುಂಬ ಡೀಟೇಲ್ ಆಗಿ ಹೋಗಬೇಕು ಅಂದರೆ ಈ ಚಕ್ರದ ಬಗ್ಗೆನೇ ಒಂದು ಕೋರ್ಸು, ಅಷ್ಟು ಡೀಪಾಗಿ ಬೇಕಾಗಿಲ್ಲ. ಆದರೆ ನಿಮ್ಮ ಮನಸ್ಸಿನ ಭಾವನೆಗಳಿಗೂ ಚಕ್ರಗಳಿಗೂ ಸಂಬಂಧ ಇದೆ. ಚಕ್ರಗಳು ಏರುಪೇರಾಯಿತು ಅಂತಂದರೆ ಭಾವನೆಗಳು ಏರುಪೇರಾಗುತ್ತೆ. ಭಾವನೆಗಳು ಏರುಪೇರಾದಾಗ ಚಕ್ರಗಳು ಏರುಪೇರಾಗುತ್ತೆ. ಚಕ್ರಗಳು ಏರುಪೇರಾದಾಗ ಗ್ರಂಥಿಗಳು ಏರುಪೇರಾಗುತ್ತೆ. ಗ್ರಂಥಿಗಳು ಏರುಪೇರಾದಾಗ ದೇಹದಲ್ಲಿರುವ ಅಂಗಗಳು ಏರುಪೇರಾಗುತ್ತೆ. ಒಂದೊಂದು ಚಕ್ರಗಳಿಗೆ ಒಂದೊಂದು ಪಂಚಭೂತ, ಒಂದೊಂದು ಚಕ್ರಗಳಿಗೆ ಒಂದೊಂದು ಪಂಚಭೂತ, ಒಂದೊಂದು ಚಕ್ರಗಳಿಗೆ ಒಂದೊಂದು ಮಂತ್ರ, ಒಂದೊಂದು ಚಕ್ರಗಳಿಗೆ ಒಂದೊಂದು ಬಣ್ಣ. ತುಂಬ ಡೀಟೇಲ್ ಆಗಿ ಹೋಗ್ತೀನಿ, ಬೇಡ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ಚಕ್ರಗಳನ್ನು ಆಕ್ಟಿವೇಟ್ ಮಾಡಬೇಕು. ಕೆಲವರು ಡಿಪ್ರೆಷನ್ ಬಂದವರಿಗೆ ಪೀನಿಯಲ್ ಗ್ರಂಥಿ ಕೆಟ್ಟೋಗಿರುತ್ತೆ. ಸಪರೇಟ್ ಆಗಿ ಪೀನಿಯಲ್ ಗ್ರಂಥಿನ ಆಕ್ಟಿವೇಟ್ ಮಾಡ್ತೀನಿ ಅಂತಂದ್ರೆ ಪೀನಿಯಲ್ ಗ್ರಂಥಿ ಸಪರೇಟ್ ಆಗಿ ಕೆಲಸ ಮಾಡೋದಿಲ್ಲ. ಹಿಪೋಥಾಲಮಸ್, ಪಿಟ್ಯೂಟರಿ, ಪೀನಿಯಲ್ ಮತ್ತೆ ನಿಮ್ಮ ಥೈರಾಯ್ಡ್, ಇದು ನಾಲ್ಕು ಒಂದಕ್ಕೊಂದು ಇಂಟರ್ ಕನೆಕ್ಟಿವಿಟಿ. ನಂಬರ್ 1, ಪಿಟ್ಯೂಟರಿ ಗ್ರಂಥಿ ಇಸ್ ದಿ ಕಿಂಗ್ ಆಫ್ ಆಲ್ ಗ್ಲ್ಯಾಂಡ್. ಎಲ್ಲ ಗ್ರಂಥಿಗಳನ್ನ ಮ್ಯಾನೇಜ್ ಮಾಡೋದು ಯಾವುದು ಅಂತಂದ್ರೆ ಪಿಟ್ಯೂಟರಿ ಗ್ರಂಥಿ. ಗ್ರಂಥಿಗಳ ಆಜ್ಞೆಗಳು ಪಿಟ್ಯೂಟರಿ ಗ್ರಂಥಿಗಳಿಂದನೇ ಸೃಷ್ಟಿಯಾಗುತ್ತೆ. ಆದರೆ ಪಿಟ್ಯೂಟರಿ ಗ್ರಂಥಿ ಆಕ್ಟಿವೇಟ್ ಆಗಬೇಕು, ಆಜ್ಞೆಯನ್ನು ಕೊಡಬೇಕು ಅಂದ್ರೆ ಹಿಪೋಥಾಲಮಸ್ ಸೆರೋಟೋನಿನ್ ಜ್ಯೂಸ್ ಪ್ರೊಡಕ್ಷನ್ ಆಗಬೇಕು, ಪೀನಿಯಲ್ ಮೆಲಟೋನಿನ್ ಜ್ಯೂಸ್ ಪ್ರೊಡಕ್ಷನ್ ಆಗಬೇಕು, ಪಿಟ್ಯೂಟರಿ ಡೋಪಮೈನ್ ಪ್ರೊಡಕ್ಷನ್ ಆಗಬೇಕು, ನಿಮ್ಮ ಥೈರಾಕ್ಸಿನ್ ಪ್ರೊಡಕ್ಷನ್ ಆಗಬೇಕು. ಇದೆಲ್ಲ ಒಂದಕ್ಕೊಂದು ಸೇರಿ ಒಂದು ಕಾಂಪೋಸಿಟ್ ಆಗುತ್ತೆ, ಒಂದು ಕಾಂಬಿ. ಆ ಒಂದು ರಸ ನಿಮ್ಮ ಮೂರನೇ ಕಣ್ಣನ್ನು ಆಕ್ಟಿವೇಟ್ ಮಾಡುತ್ತೆ. ಮತ್ತೆ ಪಿಟ್ಯೂಟರಿ ಗ್ರಂಥಿ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಅಡ್ರಿಲಿನ್ ಗ್ರಂಥಿ ಕೆಲಸ ಮಾಡಬೇಕು. ಅದು ಎಲ್ಲಿದೆ ಅಂದ್ರೆ ಕಿಡ್ನಿ ಮೇಲೆ ಕೂತಿದೆ, 2 ಟೋಪಿ ತರ. ಇಷ್ಟು ಡೀಟೇಲ್ ಬೇಕಾಗಿಲ್ಲ, ಆದ್ರೂ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಅಡ್ರಿಲಿನ್ ಗ್ರಂಥಿನೇ ಹೊರಗಡೆಯಿಂದ ಬರುವ ಮೆಸೇಜ್ಗಳನ್ನು ಫಸ್ಟ್ ರಿಸೀವ್ ಮಾಡಿ ಪಿಟ್ಯೂಟರಿಗೆ ಇನ್ಫಾರ್ಮ್ ಮಾಡುತ್ತೆ. ಅದು ಅಂದ್ರೆ ಹಾರ್ಟಿಗೆ ಹೋಗುತ್ತೆ, ಹಾರ್ಟು ಅದರ ಪಂಪ್ ಮಾಡಿ ಪಿಟ್ಯೂಟರಿಗೆ ಕಳಿಸುತ್ತೆ. ಪಿಟ್ಯೂಟರಿ ಡೆಸಿಷನ್ ತಗೊಳುತ್ತೆ, ಇದು ಮಾಡು, ಇದು ಮಾಡಬೇಡ, ದುಃಖ ಪಡು, ಅಳು, ದುಃಖ ಪಡಬೇಡ, ಹೋಗಿ ಮಲಕ್ಕೋ, ಹೊದಿಗೋದ್ಗೋ, ಅದು ಹೇಳೋದೆಲ್ಲ ಪಿಟ್ಯೂಟರಿ. ಎಲ್ಲ ಬ್ರೈನಿಂದ ಹೋಗುತ್ತೆ ಸಿಗ್ನಲ್ಸು, ಆದರೆ ಅದು ಪಿಟ್ಯೂಟರಿ ಮೂಲಕವಾಗಿ ಎಲ್ಲ ಕಡೆನೂ ಹೋಗೋದು. ನಿಮ್ಮ ಪೀನಿಯಲ್ ಗ್ರಂಥಿ ಸರಿಯಾಗಬೇಕು ಅಂದರೂ ಈ ಗ್ರಂಥಿಗಳೆಲ್ಲ ಸರಿಯಾಗಬೇಕು. ಗ್ರಂಥಿಗಳು ರಾಜ ಆಕ್ಟಿವೇಟ್ ಆಗಬೇಕು ಅಂದರೆ ನೀವು ಈ ಚಕ್ರಗಳೇನಿದೆ ಸ್ಪೈನಲ್ ಕಾರ್ಡಲ್ಲಿ ಮೂಲಾಧಾರ, ಸ್ವಾದಿಷ್ಟದಾನ, ಮಣಿಪೂರ, ಅನಾಹತ, ವಿಶುದ್ಧಿ, ಆಗ್ನೇಯ, ಇದಿಷ್ಟನ್ನು ನೀವು ಆಕ್ಟಿವೇಟ್ ಮಾಡಬೇಕು. ಇದನ್ನು ಹೇಗೆ ಆಕ್ಟಿವೇಟ್ ಮಾಡೋದು? ಪ್ರತಿಯೊಂದು ಚಕ್ರಗಳು